ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಓಂ ನಮಃ ಶಿವಾಯ. ಶಿವಾಯ ನಮೋ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀಮ್ಮ. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ವೆರಿ ಮಚ್. ನಾವು ಗೊರವನಹಳ್ಳಿಯವರು. ಗೊರವನಹಳ್ಳಿ. ಓಕೆ ಓಕೆ. ಮಹಾಲಕ್ಷ್ಮಿ ಕ್ಷೇತ್ರ. ನಾವು ವ್ಯವಸಾಯ ಮಾಡ್ತಾ ಇದೀವಿ. ಹೌದಾ? ಹೌದು ಸರ್. ಅಡಿಕೆ ಗಿಡ ನೆಡ್ಬೇಕು ಸರ್ 1 ಎಕರೆಗೆ. ಏನಂತ ಹೇಳಿದ್ರಿ? ಅಡಿಕೆ ಗಿಡ ನೆಡ್ತೀವಿ. ಓಕೆ. ಅದು ಚೆನ್ನಾಗ್ ಆಗುತ್ತೋ ಇಲ್ವೋ? ಪ್ರಶ್ನಾಶಾಸ್ತ್ರ ಸರ್. 240 ನಂಬರ್. 240. ಯಾವುದೇ ಆದ್ರೂ ಕೂಡ ಅದು ಬಿಸ್ನೆಸ್ ಲೆಕ್ಕದಲ್ಲೇ ಬರುತ್ತೆ. ಸೊ 7ನೇ ಮನೆ ಗುರುವಿನ ಕಾಂಬಿನೇಷನ್ ಇದೆ. ಬಿಸ್ನೆಸ್ ನೀವೊಂದು ಅದಕ್ಕೆ ಒಂದು ಬಂಡವಾಳ ಹೂಡ್ತಾ ಇದ್ರೆ, ಯಾಕಂದ್ರೆ ಸಸಿಗೆ ಅಂತ ಇಷ್ಟು ಕಾಸ್ಟ್ ಇರುತ್ತೆ. ಬಂಡವಾಳ ಹೂಡೋತಕ್ಕಂತ ಒಂದು ನಂಬರ್ ಅಲ್ಲಿ ಗುರು ಬರುತ್ತೆ. ಗುರುವಿನ ಕಾಂಬಿನೇಷನ್ ನೋಡಿ ನಿಮಗೆ ಲಾಭ ಅದ್ರಲ್ಲಿ ಬರುತ್ತೋ ಇಲ್ಲವೋ ಅನ್ನೋದು ನಾವಿಲ್ಲಿ ತಿಳ್ಕೊಬಹುದು. ಅದರಲ್ಲಿ ಗುರುವಿನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಗುರು ನಿಮಗೆ ಲಾಭವನ್ನ ಕೊಡುತ್ತೆ, ಆದ್ರೆ ನೀವು ಅನ್ಕೊಂಡಿರುವಷ್ಟು ಬರೋದು ಸ್ವಲ್ಪ ಕಷ್ಟ. ಅರ್ಥ ಆಯ್ತಲ್ಲ? ನೀವೊಂದು 100 ಸಸಿ ಹಾಕಿದ್ರೆ ಅದ್ರಲ್ಲಿ ಒಂದು 60 ಉಳಿದು 60 ನಿಮ್ಗೆ ಬರುತ್ತೆ. ಇನ್ನು ಮಿಕ್ಕಿದ್ದು ಒಂದು 40 ಲಾಸ್ ಆಗುತ್ತೆ. ಇನ್ನು 60ರಲ್ಲಿ ನಿಮ್ಗೆ ಲಾಭ ಬರುತ್ತೆ ಅಂತ ತೋರಿಸ್ತಾ ಇದೆ. ಲಾಭ ಇದೆ, ದುಡ್ಡು ಬರುತ್ತೆ, ಆದ್ರೆ ನೀವು 100 ಔಟ್ ಆಫ್ 100 ಆಗಲ್ಲ. ನೀವು ಎಷ್ಟು ಸಸಿ ಆಗಿರ್ತಾರೋ ಅಷ್ಟು ಸಸಿಲಿ ಸ್ವಲ್ಪ ಹೋಗುತ್ತೆ. ಅದಕ್ಕೆ 12ನೇ ಮನೆಯಲ್ಲಿ ಬಂದಿರತಕ್ಕಂಥ ಶನಿ ಕಾಂಬಿನೇಷನ್ ಅಲ್ಲಿ ನಾವು ಹೇಳ್ತೀವಿ ಸ್ವಲ್ಪ ಲಾಭ ಬರುತ್ತೆ, ಸ್ವಲ್ಪ ನಷ್ಟನೂ ಇದೆ, ಆದ್ರೆ ಲಾಭ ಸ್ವಲ್ಪ ಹೆಚ್ಚಿಗೆ ಸೈಡೇ ಇರುತ್ತೆ. ಒಳ್ಳೆದಾಗುತ್ತೆ. ಸೊ ಅದನ್ನ ನಾವು ಕಮ್ಮಿ ಮಾಡ್ಕೋಬೇಕು ಅಂತಂದ್ರೆ ಜನರಲ್ ಆಗಿ ಏನ್ ಮಾಡ್ಬೇಕು, ಅದಕ್ಕೆ ಈ ಎಳ್ಳೆಣ್ಣೆ ಸ್ವಲ್ಪ ದಾನ ಮಾಡ್ತಾ ಇದ್ರೆ ಇನ್ನೂ ಒಂದು 10% ಇನ್ಕ್ರೀಸ್ ಆಗ್ಬೋದು ಅಷ್ಟೇ. ಆದ್ರೆ ಹಣೆ ಬರ ಬದಲಾಯಿಸಕ್ಕಾಗಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಇದು ನಮ್ದು ಒಂದು ಮನೆ ತಗೊಳೋದಿತ್ತು ಸರ್. ಏನ್ ಬೇಕು? ಮನೆ ತಗೋಬೇಕಾಗಿತ್ತು. ಕಟ್ತೀವಾ ಅಂತ ಕೇಳಬೇಕಾಗಿತ್ತು. ತಗೊಂಡ್ ಕಟ್ತೀವಿ. ನಂಬರ್ ಹೇಳಿ. 1ರಿಂದ 249 ಸಂಖ್ಯೆ ಹೇಳಿ. 17 ಸರ್. 17. ಮನೆ ತಗೊಂಡು ಕಟ್ತೀವ? ಮನೆ ತಗೊಂಡು ಕಟ್ಟಕ್ಕಲ್ಲ, ಸೈಟ್ ತಗೊಂಡು ಕಟ್ಟಲ್ಲ. ಸೈಟ್ 4ನೇ ಮನೆ. ಇಲ್ಲೂ ಕೂಡ ಗುರುವಿನ ಸ್ಥಾನದೇ ಬಂದಿದೆ. ಗುರುವಿನ ಕಾಂಬಿನೇಷನ್ ನೋಡೋಣ. ಗುರುವಿನ ಕಾಂಬಿನೇಷನ್ ಮಂಗಳ ಗುರು. ಗುರುನಲ್ಲಿ ಯಾಕೋ ತೋರಿಸ್ತಾ ಇಲ್ಲ. ಯಾಕೋ ಸೈಟ್ ತಗೊಳ್ಳೋದು ಮನೆ ತಗೊಳ್ಳೋದು ತೋರಿಸ್ತಾ ಇಲ್ಲ. ಯಾಕೆ ಆ ವಿಚಾರ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಗುರುನಲ್ಲಿ ಬಂದಿಲ್ಲ. 1, 5 ಬಂದಿದೆ. 1 ಇಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ, ಇಲ್ಲ 11, 10. ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನೀವು ತಗೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಫೈನಾನ್ಸ್ ಇಂದ ಪ್ರಾಬ್ಲಮ್ ಇಂದ ನಿಮ್ದು ಅಂದ್ರೆ ಹಣಕಾಸಿನ ಪರಿಸ್ಥಿತಿಯಿಂದ ನೀವು ತಗೊಳಕ್ ಆಗಲ್ಲ ಅಂತ ಬರ್ತಾ ಇದೆ. ಮುಂದೆ ಯಾವತ್ತೂ ಆಗಲ್ಲ, ಇಲ್ಲ ಲೇಟಾಗಾದ್ರೂ ಆಗುತ್ತಾ ಸರ್? ನೋಡಿ, ಇಲ್ಲಿ ನಾವು 4ನೇ ಮನೆ ಅಂತ ನೋಡ್ತೀವಿ. 4ನೇ ಮನೆ ಅಟ್ಲೀಸ್ಟ್ 8ನೇ ಮನೆ ಸೆಕೆಂಡ್ರಿ ನೋಡ್ತೀವಿ. ಇಲ್ಲಿ ಯಾವುದೇ ಒಂದು ಗ್ರಹದಲ್ಲಿ 1, 2, 3, 4, 5, 6, 7, 8, 9 ಗ್ರಹದಲ್ಲೂ ಕೂಡ ಬಂದಿಲ್ಲ. ಮುಂದೆ ಏನಾದ್ರು ತಗೊಳ್ಬೇಕು ಅಂದ್ರೆ ಕಂಪ್ಲೀಟ್ ಲೋನ್ ಅಲ್ಲಿ ತಗೊಳ್ಳೋ ಸಾಧ್ಯತೆ ಸ್ವಲ್ಪ ತುಂಬಾ ಮುಂದೆ ಇದೆ. ಅಷ್ಟು ಶೀಘ್ರದಲ್ಲಿ ಆಗಲ್ಲ. ಯಾಕಂದ್ರೆ ದಶ ಹೋಗ್ತೀವಿ. ನೆಕ್ಸ್ಟ್ ದಶದಲ್ಲೂ 12 ಬಂದಿದೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಎಷ್ಟು ತಿಂಗಳಿಂದ ನೋಡ್ತಾ ಇದ್ದೀರಾ?
ಸರ್ ಇದು ಪಿತ್ರಾರ್ ಅಂತ ಜಮೀನ್ ಇದೆ, ಅದನ್ನ ಕೊಟ್ಬಿಟ್ಟು ಬೆಂಗಳೂರಲ್ಲಿ ತಗೋಬೇಕು ಅನ್ಕೊಳ್ಳಿ. ಸೇಲ್ ಮಾಡ್ಬಿಟ್ಟು ಮಾಡಿದ್ರೆ ಇಲ್ಲಿ ಬರುತ್ತೆ, ಯಾಕಂದ್ರೆ 1-5 ಸೇಲ್ ಕಾಂಬಿನೇಷನ್ ಇದೆ. ಹೌದು 11-10 ನೀವಾಗೆ ನೀವು ದುಡ್ಡು ಮಾಡ್ಕೊಂತ ನೋಡಿ, ಇಲ್ಲಿ ದುಡ್ಡಿನ ಸಮಸ್ಯೆ ಅಂತಾನೆ ಹೇಳಿದೆ ಅಲ್ವಾ. ಹೌದು ಫಸ್ಟ್ ದುಡ್ಡು ಬರ್ಬೇಕು ತಾನೇ, ಹೌದು ಹಂಗಾರೆ ಸೇಲ್ ಮಾಡಿ ಆವಾಗ ಆಗತ್ತೆ ಅಂತ ಬರ್ತಾ ಇದೆ. ಆಟೋಮೆಟಿಕ್ ಆಗಿ ಅದು ಉಳಿಸ್ಕೋಬೇಕು ಇದು ಮಾಡ್ಬೇಕು, ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲ ಅರ್ಥ ಆಯ್ತಲ್ಲ. ಸ್ವಲ್ಪ 7 ಮುಖದ ರುದ್ರಾಕ್ಷಿ ಹಾಕ್ಸಿ ನಿಮ್ಮ ಯಜಮಾನರಿಗೆ, ಸ್ವಲ್ಪ ಲಾಭದಾಯಕವಾಗಿರುತ್ತೆ, ಖಂಡಿತ ಅವಾಗ ಸಕ್ಸಸ್ ಆಗುತ್ತೆ. ಜ್ಯೋತಿಷ್ಯದನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಹೇಳುತ್ತೆ. ಸೊ ಅವ್ರಿಗೆ ದುಡ್ಡು ಬೇಕಷ್ಟೇ, ಇಲ್ಲಿ ದುಡ್ಡು ತಗೊಂಡ್ರೆ ಆಗತ್ತೆ ಅಂತ. ಇಲ್ಲಿ ದುಡ್ಡು ಅವ್ರ ಹತ್ರ ಇಲ್ಲ, ಈಗ ಮಾರಬೇಕು ಅಂತಂದ್ರು ನೋಡಿ, ಅಲ್ಲಿ ಬಂತಲ್ಲಿ ಸೇಲ್ಸ್ ಅನ್ನೋದು ಬಂತಲ್ಲಿ. ಫಸ್ಟ್ ಆಫ್ ಆಲ್ ದುಡ್ಡು ಇದ್ದಿದ್ರೆ ಇಲ್ಲಿ 6ನೇ ಮನೆ 4ನೇ ಮನೆ ಬರುತ್ತೆ, ಇರೋ ದುಡ್ಡು ನೀವು ಹಂಗೆ ಹಿಂಗೆ ಲೋನ್ ತಗೊಂಡು ಮಾಡ್ತೀರಾ ಅಂತ ಹೇಳ್ಬೋದು. ಹಾಗೆ ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹೇಳಿ ಗುರುಗಳೇ, ಜಾಬ್ ಬಗ್ಗೆ ಕೇಳಬೇಕಿತ್ತು ಸರ್. ಏನ್ ಕೇಳಿ? ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಹೋಗ್ತಾನೆ ಸರ್, ಇಲ್ಲೇ ಬೆಳಗಾವ್ ಸರ್. ಸೀಸನೇಬಲ್ ಅಷ್ಟೇ ಐತ್ರಿ ಸರ್, ಅಲ್ಲಿ 6 ತಿಂಗಳು ತಗೋತಾರ ಸರ್. 6 ತಿಂಗಳ ಮನೇಲಿ ಸರ್, ಪರ್ಮನೆಂಟ್ ಆಗಿಲ್ಲ ಸರ್. ಪರ್ಮನೆಂಟ್ ಆಗ್ತಿಲ್ಲ ನೋಡ್ಬೇಕು ಸರ್. 1ರಿಂದ 249 ಒಂದು ಸಂಖ್ಯೆ ಹೇಳಿ. 98 ಸರ್. 98. ಓಕೆ ಸರ್. 98 ಅಂದಾಗ ನಾವು 10ನೇ ಕಸ್ಬ್ ಹೋಗಿ ನೋಡ್ತೀವಿ, 10th ಕಸ್ಬ್ ಅಂತ ಹೇಳ್ತೀವಿ. 10th ಕಸ್ಬ್ ಶುಕ್ರ ಬಂದಿದ್ದಾನೆ. ಶುಕ್ರನ ಒಂದು ಜಾಬ್ ಕಾಂಬಿನೇಷನ್ ಏನಿದೆ ಅಂತ ಹೇಳುತ್ತದು, ನಿಮಗೆ ಸಿಗುತ್ತೋ ಪರ್ಮನೆಂಟ್ ಆಗುತ್ತೋ ಅಂತ. ಶುಕ್ರನ ಕಾಂಬಿನೇಷನ್ ಅಲ್ಲಿ 10 ಅನ್ನೋ ಕಾಂಬಿನೇಷನ್ ಬರಬೇಕಿಲ್ಲಿ. 9 ಮತ್ತೆ 9 ಇರೋದ್ರಿಂದ ಲೈಫ್ ಲಾಂಗ್ ಇದೇ ತರ ಕೆಲಸ. 9 ಅಂದ್ರೆ ಚೇಂಜ್ ಅಂತ ಬರುತ್ತೆ, ಚೇಂಜ್ ಬದಲಾವಣೆ. ತಗೊಳ್ತಾರೆ ತೆಗಿತಾರೆ, ತಗೊಳ್ತಾರೆ ತೆಗಿತಾರೆ, ಇದು ನಿರಂತರ ನಡೆಯುತ್ತೆ. ಪರ್ಮನೆಂಟ್ ಆಗೋ ಕಾಂಬಿನೇಷನ್ ಇಲ್ಲಿ ಇಲ್ಲ ಸರ್, ಸಾರಿ ಸರ್. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ ಸರ್. ನಾನು ಸುಧಾ ಅಂತ. ವೆರಿ ಗುಡ್, ಹೇಳಿ. ನಮಸ್ಕಾರ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಸರ್. ಏನ್ ವಿಚಾರ? ಮಗು ಆಗೋದ್ರ ಬಗ್ಗೆ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 175. 175. ಚೈಲ್ಡ್ ಬರ್ತ್. 5ನೇ ಮನೆ ರಾಹುವಿನ ಕಾಂಬಿನೇಷನ್ ತೋರಿಸ್ತಾ ಇದೆ. ರಾಹು ಕಾಂಬಿನೇಷನ್ ಅಲ್ಲಿ ಚೈಲ್ಡ್ ಬರ್ತ್ ಗ್ಯಾರಂಟಿ ಇದೆಯಾ? ಎಲ್ಲ ನೆಗೆಟಿವ್ ಸೈಡ್ ಬಂದಿದೆ. 4ನೇ ಮನೆ ಮಗು ಆಗಲ್ಲ ಅಂತ ತೋರಿಸ್ತಾ ಇದೆ. ಬುಧನ ಕಾಂಬಿನೇಷನ್ ಅಲ್ಲಿ ಕೇತು ರೆಟ್ರೋಗ್ರೇಡ್, ಅದು 10. ಸ್ವಲ್ಪ ಡೌಟ್ಫುಲ್ ಇದೆ. ಇಲ್ಲಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ ಮೇಡಮ್. ಇದೊಂದ್ಸತಿ ಗ್ರಹಗಳು ಇಲ್ಲ ಅಂದ್ರೆ ಇಲ್ಲ ಅನ್ಬಿಡ್ತವೆ. ಒಂಥರ ವಿಚಿತ್ರ ಗ್ರಹಗಳು ಈ ನವಗ್ರಹಗಳು, ತುಂಬಾನೇ ಟಫ್. 4ನೇ ಮನೆ ಈಗ ಮುಂದೆ ಮಾಡ್ಕೊಳ್ತಕ್ಕಂಥದ್ದು ಏನಾದ್ರು ಇದ್ದೆ. ಕೆಲವೊಂದ್ಸತಿ 2 ತರ ಪ್ರಶ್ನೆ ಬರುತ್ತೆ ನಮ್ಗೆ. ಒಂದ್ ಮಗು ಆಗಿದೆ, 2ನೇ ಮಗು ಮಾಡ್ಕೋಬೇಕು, ಅದು ಬರ್ತಾ ಇಲ್ಲ ಅಂತಂಗೆ. ಆ ತರ ಸಿಸ್ಟಮ್ ಅಲ್ಲಿ ಮುಂದಕ್ಕೆ ಇದು ನೆಗೆಟಿವ್ ತೋರಿಸ್ತಾ ಇದೆ. ನಮಸ್ಕಾರ. ಮಾತಾಡಿ, ಕೇಳಿಸ್ತಾ ಇದೆ. ಹಲೋ ಸರ್, ನನ್ನ ಮಗನ ವಿಷಯ ಸರ್. ಈ ಸಲ KS ಎಕ್ಸಾಮ್ ಆನ್ಸರ್ ಮಾಡ್ತಾನೆ. ಜುಲೈ 21 ಎಕ್ಸಾಮ್. ಡೇಟ್ ಆಫ್ ಬರ್ತ್ 8/3/1993. ಏನು ಕೇಳಬೇಕು? ಹಾಗೆ ಸಕ್ಸಸ್ ಆಗ್ತದಂತ. ಜಾತಕದಿಂದ ನೋಡಕ್ ಸಾಧ್ಯನೇ ಇಲ್ಲ. IAS KS ಅದೆಲ್ಲ ಸುಳ್ಳು. ಓಕೆ ಸರ್. ಇದು ಜಾತಕದಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಇದು ಕೇಳಿಸ್ಕೋಬೇಕಲ್ಲ, ಅರ್ಥ ಆಗ್ಬೇಕಲ್ಲ. ಎಲ್ಲರೂ ಫೋನ್ ಮಾಡ್ಬಿಟ್ಟು ತಗೊಂಡೋಗ್ ಜಾತಕನ ಈ ಕಾಂಪೌಂಡರ್ ಮುಂದೆ ಇಟ್ಟು ಇವ್ನ IAS ಮಾಡ್ತಾರ ಅಂತ. ಅವನೇ ಏನು ಓದಿರಲ್ಲ. ಅಟ್ಲೀಸ್ಟ್ ನಾವು MBA ಮಾಡಿದೀವಿ. ನಾವೆಲ್ಲ ಯಾರ ಹತ್ರ ಹೋಗಿ ತೋರಿಸ್ತೀವಿ ಗೊತ್ತಾ? ಏನೋ ಅವನಿಗೆ ಬಹಳ ವಿದ್ಯಾವಂತ ಅಂತ ಹೋಗಿ ತೋರಿಸ್ತೀವಿ. ಅವ್ನು 10th ಫೇಲ್ ಆಗಿರ್ತಾನೋ 7th ಫೇಲ್ ಆಗಿರ್ತಾನೋ, ಅವ್ನ IAS ಫುಲ್ ಫಾರ್ಮು ಗೊತ್ತಿರಲ್ಲ. ಅಂತವ್ರ ಹತ್ರ ಹೋಗಿ ಕೇಳ್ತೀವಿ ನಾವು. UPSC ಫುಲ್ ಫಾರ್ಮ್ ಗೊತ್ತಿರಲ್ಲ. IFS ಅಂದ್ರೆ ಏನು ಅಂತ ಗೊತ್ತಿರಲ್ಲ. IPS ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಎಷ್ಟು ಮೆಜರ್ ಇರುತ್ತೆ ಅಲ್ಲಿ. ಮೈನ್ಸ್ ಅಂದ್ರೆ ಏನು, ಪ್ರಿಲಿಮ್ಸ್ ಅಂದ್ರೆ ಏನು, ಇಂಟರ್ವ್ಯೂ ಅಂದ್ರೆ ಏನು, ಯಾವ ತರ ಇರುತ್ತೆ ಅವೆಲ್ಲ ಏನೋ ಅನಲೈಸ್ ಮಾಡಲ್ಲ. ಸುಮ್ಮನೆ 10ನೇ ಮನೇಲಿ ಸೂರ್ಯ ಇದೆನಾ, ಸಿಗುತ್ತೆ. ಪೂಜೆ ಮಾಡಿಸಿ ಒಂದು ಉಂಗುರ ಹಾಕ್ಸ್ಕೊಳ್ಳಿ. 10ನೇ ಮನೇಲಿ ರಾಹು ಇದನ್ನ ಹಾಕೊಳ್ಳಿ. 1ನೇ ತಾರೀಕು ಹುಟ್ಟಿದ್ದೀರಾ, 10ನೇ ತಾರೀಕು ಹುಟ್ಟಿದ್ದೀರಾ, 19ನೇ ತಾರೀಕು ಹುಟ್ಟಿದ್ರೆ ನಿಮ್ ಗೌರ್ಮೆಂಟ್ ಕೆಲಸ. ಇಷ್ಟು ಈಸಿಯಾಗಿ ಹೇಳ್ಬಿಟ್ಟು ಹೋಗ್ತಾರೆ.
ಅಸ್ಟ್ರಾಲಜಿ ಈಸ್ ಕಾಂಪ್ಲಿಕೇಟೆಡ್, ಬಟ್ ಅದನ್ನ ಡಿಕೋಡ್ ಮಾಡಿ ಹೇಳಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ಇನ್ ಎ ಡಿಫ್ರೆಂಟ್ ವೇ. ಅದು ಪ್ರಶ್ನಾಶಾಸ್ತ್ರ ಒಂದೇ. ಜಾತಕದಲ್ಲಿ 10ನೇ ಮನೆ ತೋರಿಸ್ಬೋದು, ಅವ್ನು ಯಾವ್ದಾದ್ರು ಒಂದು ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗ್ಬೋದು, ಅದು 10ನೇ ಮನೆನೇ. ಬಟ್ ಅದು ಕರೆಕ್ಟ್ ಆಗಿ IASಗೆ ಆಗುತ್ತೆ, KSಗೆ ಆಗುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರ ಬಂದಾಗ ಅದೊಂದು ಸಬ್ಜೆಕ್ಟ್ಗೆ ನೀವು ಕೇಳ್ತಾ ಇರೋದ್ರಿಂದ ಇಲ್ಲಿ ಎಸ್ ಆರ್ ನೋ ಆಗುತ್ತಾ ಅಂತ ಹೇಳ್ತೀವಿ. ಎಕ್ಸಾಮ್ ಯಾವತ್ತಿರೋದು? ಜುಲೈ 21 ಪ್ರಿಲಿಮ್ಸ್. ಪ್ರಿಲಿಮ್ಸ್. ಇದು KS? KS ಹೌದು. KS ಅನೌನ್ಸ್ ಮಾಡಿದ್ರಾ? ಹೌದು ಸರ್, ಹೌದು. ಆಕ್ಚುಲಿ May 5th ಇತ್ತು, ಈಗ ಪೋಸ್ಟ್ಪೋನ್ ಆಗಿ ಜುಲೈ 21 ಆಗಿದೆ ಪ್ರಿಲಿಮ್ಸ್. ಯಾವಾಗ ರಿಸಲ್ಟ್ ಬರುತ್ತೆ? ರಿಸಲ್ಟ್ ಪ್ರಿಲಿಮ್ಸ್ ಆಗಿ 1 ಮಂತ್ ನಂತರ ಮೇನ್ಸ್ ಇರ್ತದೆ ಸರ್, ಅದರ ನಂತರ ಇಂಟರ್ವ್ಯೂ. 1 to 249 ಒಂದು ನಂಬರ್ ಹೇಳಿ. 6th ಕಸ್ಪ್ ನೋಡ್ಬಿಟ್ಟು ಹೇಳ್ತೀನಿ. 66 ಸರ್. 66. ಜಾಬ್ ಆರ್ ಎಜುಕೇಶನ್. 6th ಕಸ್ಪ್ ಇಸ್ ದಿ ಹೌಸ್ ಆಫ್ ಕಾಂಪಿಟೇಷನ್ ಅಂತ ಕರಿತೀವಿ. ಆ ಕಾಂಪಿಟೇಷನ್ ಅವರಲ್ಲಿ ವಿನ್ ಆಗ್ತಾರ ಅಂದಾಗ ಚಂದ್ರ ಬಂದಿದೆ. ಚಂದ್ರನ ನಾವು ನೋಡಿ ಹೇಳಬೇಕು. ಚಂದ್ರನ ಕಾಂಬಿನೇಷನ್ ಅಲ್ಲಿ ಏನ್ ಬಂದಿದೆ? ಚಂದ್ರ 9th house and 10th house. ಎಸ್, ಫಸ್ಟ್ ಟೈಮ್ ಸಕ್ಸಸ್ ಆಗುತ್ತೆ. ಫಸ್ಟ್ ಟೈಮ್ ಸಕ್ಸಸ್ ಆಗುತ್ತೆ ಅಂದ್ರೆ ಪ್ರಿಲಿಮ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಮೇನ್ಸ್ ಬಗ್ಗೆ ಒನ್ ಬೈ ಒನ್ ನೀವು ಕೇಳ್ಬೇಕು. ನೆಕ್ಸ್ಟ್ ಅರ್ಥ ಆಯ್ತಾ? ಯಾಕೆಂದ್ರೆ 9th house 10th house ಬಂದಿರೋದ್ರಿಂದ ಆಲ್ಮೋಸ್ಟ್ ಸಕ್ಸಸ್ ಗ್ಯಾರಂಟಿ ತೋರಿಸ್ತಾ ಇದೆ. ಬಟ್ ಮೇನ್ಸ್ಗೆ ಅಗೇನ್ 1 more ಪ್ರಶ್ನೆಶಾಸ್ತ್ರ, ಅದು ಬಂದಾದ್ಮೇಲೆ ಹೇಳ್ಬೇಕು, ಇವಾಗ್ಲೇ ಹೇಳಕ್ಕಾಗಲ್ಲ. ನೆಕ್ಸ್ಟ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕೋಟಿ ಧನ್ಯವಾದ ಗುರುಗಳೇ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತದೆ ಗುರುಗಳೇ. ಹೌದಾ? ಹೌದು ಗುರುಗಳೇ. ಏನ್ ಚೆನ್ನಾಗ್ ಬರುತ್ತೆ ಗುರುಗಳೇ? ನಾನು 81 ಬ್ಯಾಚ್, ನಮ್ದು ಕೊರೋನಾದಲ್ಲಿ ಬಿದ್ಬಿಡ್ತು ಗುರುಗಳೇ. ಅದ್ರಲ್ಲಿ ನಾನು ಕಲಿಯಕ್ಕಾಗಿಲ್ಲ ಸರಿಯಾಗಿ. ಈಗ ಜೂನ್ಗೆ ಆಗೋದ್ನಿ ಗುರುಗಳೇ, ನಮ್ಮ ಮಕ್ಳು ನಾವು ಎಲ್ಲ. ಹೌದಾ? ಹೌದು ಗುರುಗಳೇ, ತುಂಬಾ ಚೆನ್ನಾಗಿ ಗೊತ್ತಾಗ. ಪ್ರತಿ ದಿವಸ ನೋಡ್ತೀವಿ ಗುರುಗಳೇ, ನಾನು ನಮ್ಮ ಹೆಂಡತಿ ಮಕ್ಳು ದಿವಸ ಟ್ರೈ ಮಾಡ್ತೀವಿ. ಇವತ್ತು ಸಿಕ್ಬಿಡ್ತು ಗುರುಗಳೇ, ತುಂಬಾ ಖುಷಿ ಆಯ್ತದೆ ನಮಗೆ. ನನಗೆ 60,000 ಜನ ಸ್ಟೂಡೆಂಟ್ಸ್ ಇದಾರೆ, ಸ್ವಲ್ಪ ಗೊತ್ತಾಗಲ್ಲ. ಗೊತ್ತಲ್ಲ ನಿಮಗೆ ಜನಸಾಗರ ಎಷ್ಟಿದ್ದಾರೆ? ನನ್ನ ಹೆಸರು ಸುಬೇರ ಅಂತ ಹೇಳಿ ನನ್ನ ಹೆಸರು. ಓ, ವೆರಿ ಗುಡ್. ಮುಖ ಪರಿಚಯ ಇರ್ಬೋದು, ಹೆಸರು ಸ್ವಲ್ಪ ಅಷ್ಟೊಂದು ಮೈಂಡ್ ಇಲ್ಲ. ಗುರುಗಳೇ, ನನ್ನ ಮಗಂದು SLC ಪಾಸ್ ಆಗಿದೆ. ಯಾವ ಸಬ್ಜೆಕ್ಟ್ ಸೇರ್ಸ್ಬೇಕು ಅಂತ, ಡಿಪ್ಲೊಮಾದಲ್ಲಿ ಯಾವ ಸಬ್ಜೆಕ್ಟ್ ಯಾವ ಕೋರ್ಸ್ ಸೇರ್ಸ್ಬೇಕು ಅಂತ ಕೇಳ್ಬೇಕು ಗುರುಗಳೇ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ, ಹೇಳ್ತೀನಿ ಎಲ್ಲಿ ನೋಡ್ಬೇಕು. 11ನೇ ತಾರೀಕು. ಎಷ್ಟು? 11ನೇ ತಾರೀಕು 2ನೇ ತಿಂಗಳು 2009 ಇಸ್ವಿ. ಸಮಯ 3:45 ಮಧ್ಯಾಹ್ನ ಗುರುಗಳೇ. ಹುಟ್ಟಿದ್ದು ಮೈಸೂರಿನಲ್ಲಿ. ಮೈಸೂರು? ಮೈಸೂರು ಗುರುಗಳೇ. 11 ಫೆಬ್ರವರಿ 2009. ಹೌದು ಗುರುಗಳೇ. ಈಗ ಅವ್ನು 10th ಓದಿದ್ದಾನೆ. 10th ಹೋಗಿ ಪಾಸ್ ಆಗಿದ್ದಾನೆ ಗುರುಗಳೇ. ಸಿಂಹ ರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ. ಹೌದು ಗುರುಗಳೇ. ಟೈಮ್ ಕರೆಕ್ಟ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಿಕೊಂಡು ಕಸ್ಪ್ಗೆ ಹೋಗಿ 10ನೇ ಕಸ್ಪ್ ಕೇತು ಬಂದಿರೋದ್ರಿಂದ ಕೇತುವಿನ ಕಾಂಬಿನೇಷನ್ ಜಾಬ್ ಅಲ್ಲಿ ನೋಡಿ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ 3ನೇ ಮನೆ ಬಂದಿರೋದ್ರಿಂದ 3 ಆಪ್ಷನ್ ಸಜೆಸ್ಟ್ ಮಾಡ್ತೀನಿ. 3ನೇ ಮನೆ ಕಾಮರ್ಸ್ ಕೊಡುತ್ತೆ, ಅರ್ಥ ಆಯ್ತಾ? ಆಮೇಲೆ ಕಂಪ್ಯೂಟರ್ಸ್ ಕೊಡುತ್ತೆ. ITI ಯಲ್ಲೂ ಕೂಡ ಕಂಪ್ಯೂಟರ್ಸ್ ಮಾಡ್ಬೋದು. ಶನಿಯ ಕಾಂಬಿನೇಷನ್ ಅಲ್ಲಿ 3ನೇ ಮನೆ ಬಂದಿರೋದ್ರಿಂದ ಸ್ವಲ್ಪ ನೀವು ITI ನಲ್ಲಿ ಟರ್ನರ್ ಫಿಟ್ಟರ್ಗೂ ಹೋಗ್ಬೋದು, ಅರ್ಥ ಆಯ್ತಾ? ಡಿಪ್ಲೊಮಾ ಕೋರ್ಸ್ ಅಲ್ಲಿ ME, EC, ENT, SE. ಅದೇ ರೀ, ಅದೆಲ್ಲ ಕೋರ್ಸಸ್ ಅಲ್ವಾ? ಎಲೆಕ್ಟ್ರಾನಿಕ್ಸ್ ಮತ್ತೆ ಕಂಪ್ಯೂಟರ್ಸ್ ಎಲ್ಲ ಮಿಕ್ಸ್ ಆಗುತ್ತೆ ತಾನೆ? ಅದರಲ್ಲಿ ಯಾವ ಕೋರ್ಸ್ ಕೊಡ್ಸ್ಬೇಕು ಅಂತ ಗುರುಗಳೇ ನಾವು ಕೇಳ. ಕಂಪ್ಯೂಟರ್ಸ್ ಬರೋದು ಕೊಡ್ಸಿ. ಆಯ್ತು ಗುರುಗಳೇ, ಧನ್ಯವಾದ ಗುರುಗಳೇ. ಒಳ್ಳೆದಾಗಲಿ. ಇದು ಬಹಳ ಹಿಂದಿನ ಕಾಲದಲ್ಲಿ ಕೆಲವ್ರು ಕೇಳ್ಬೋದು ಒಂದು ಪ್ರಶ್ನೆ. ಸರ್, ಆಗಿನ ಕಾಲದಲ್ಲೆಲ್ಲ ಇತ್ತಲ್ಲ ಸರ್, ಆಗಿನ ಕಾಲದಲ್ಲಿ ಏನ್ ಕಂಪ್ಯೂಟರ್ಸ್ ಇತ್ತಾ ಸರ್? ಮತ್ತೆ ಇವಾಗ ಕಂಪ್ಯೂಟರ್ಸ್ ಇವಾಗ ರೀಸೆಂಟ್ ಆಗಿ ಬಂದು ಸರ್, ಕಂಪ್ಯೂಟರ್ಸ್ ಬಂದು ಒಂದು 60 ವರ್ಷ 70 ವರ್ಷ ಅಂತ ಹೇಳ್ತೀವಿ ಅಂತ. ಲೆಕ್ಕಾಚಾರದ ವಿಚಾರದಲ್ಲಿ ನಾವು ಕೂಡೋದು ಕಳೆಯೋದು ಅದು 3ನೇ ಮನೆ. ಆ ರೀತಿ ಪ್ರತಿಯೊಂದು ಮನೆನೂ ಇವತ್ತಿನ ಟ್ರೆಂಡ್ಗೆ ನಾವು ರೀಸೆಟ್ ಮಾಡ್ಕೊಂಡಿದೀವಿ ಇವತ್ತು. ಸರ್, ಆ ಕಾಲದಲ್ಲಿ ಕಂಪ್ಯೂಟರ್ಸ್ ಇರಲಿಲ್ಲ, ಅದೇಂಗ್ ಸರ್ ಹೇಳ್ತೀರಾ ಇವಾಗ ಕಾಲದಲ್ಲಿ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಆನ್ಸರ್ ನನ್ನ ಹತ್ರ ಇದೆ. ಆ ಕಾಲದಲ್ಲಿ ಎಲ್ಲಾ ಕಾರ್ಯಗಳು ಇತ್ತು. ಈಗ ಒಂದು ಆಡ್ ಆಗಿರೋದೇನು ಗೊತ್ತಾ? ಎಲೆಕ್ಟ್ರಾನಿಕ್ಸ್ ಅಷ್ಟೇ, ಗ್ಯಾಡ್ಜೆಟ್ಸ್.
ಅವತ್ತಿನ ಕಾಲದಲ್ಲೂ ಲೇವಾದೇವಿ ಇತ್ತು, ಲೆಕ್ಕಾಚಾರ ಇತ್ತು, ಕಾಮರ್ಸ್ ಆಯ್ತಾ. ಅವತ್ತಿನ ಕಾಲದಲ್ಲೂ ವ್ಯಾಪಾರ ಮಾಡ್ತಾ ಇದ್ರು ಜನಗಳು, ಅದು ಇದು ತರಕಾರಿ ಅದು ಬಿಸ್ನೆಸ್ ಬಂತ. ಅವತ್ತಿನ ಕಾಲದಲ್ಲೂ ಕೂಡ ಕೆಲವು ಕಲೆಗಳನ್ನ ಬರೆದು ಯಾವ್ದಾದ್ರು ಒಂದು ಪೇಂಟ್ ಹೊಡೆದು, ಈಗ ಮೊನಾಲಿಸಾ ಅಂತ ಎಷ್ಟು ಹಳೇದು, ಇನ್ನ ಪಿಕಾಸೋ ಅಂತ ಹೋಗ್ಬೋದು ನಾವು, ಇನ್ನೂ ಹಳೇದು. ಪಿಕಾಸೋ ಪೇಂಟ್ಸ್ ಇನ್ನೂ ಹಳೇದು. when we talk about Picasso, then when we talk about Mona Lisa, Van Gogh, Vincent Van Gogh. Vincent Van Gogh ಫೇಮಸ್ ಪೇಂಟರ್, ಬಹಳ ಹಿಂದಿನ ಇದರಲ್ಲಿದ್ರು. ಅದೇ ತರ ರವಿವರ್ಮ ಅವತ್ತಿನ ದಿವಸದ್ದು ಇವತ್ತು ಕೂಡ ರವಿವರ್ಮ ಪೇಂಟ್ಸ್ ಹಳೇದು, ಎಷ್ಟೋ ವರ್ಷಗಳ ಹಿಂದೆದು, 600 700 ಅಂತ ಏನೋ ಹೇಳ್ತಾರೆ. ಅವಾಗ ಯೂಸ್ ಮಾಡಿರ್ತಕ್ಕಂಥ ಈ ನ್ಯಾಚುರಲ್ ಕಲರ್ಸ್, ಅಂದ್ರೆ ಈ ಪ್ರಕೃತಿಲಿ ಬರ್ತಕ್ಕಂಥ ಕಲರ್ಗಳು ಎಷ್ಟೊಂದು ಇದಾಗತ್ತೆ, ನಮ್ಗೆ ಗೊತ್ತಿರ್ತಕ್ಕಂಥ ಕಲರ್ ಸಿಗುತ್ತೆ. ಈಗ ಕೆಲವೆಲ್ಲ ಗೇರ್ ಬೀಜ ತಗೊಂಡ್ರೆ, ಕೆಲವು ಈ ಒಂದು ಕೆಂಪು ಹಣ್ಣು ತಗೊಂಡ್ರೆ ಅದಕ್ಕೆ ಕಲರ್ ಬರುತ್ತೆ. ನ್ಯಾಚುರಲ್ ಕಲರ್ಸ್ ನ ತಯಾರಿಸೋರು ಅವಾಗ, ಅದರಲ್ಲಿ ಯೂಸ್ ಮಾಡಿ ಪೇಂಟ್ ಬರೆಯೋರು. ಸೊ ಅವತ್ತು ಕೂಡ ಆರ್ಟ್ ಅನ್ನೋದು ಇತ್ತು. ಇವತ್ತು ಟೆಕ್ನಾಲಜಿ ಚೇಂಜ್ ಆಗಿ ಕೆಮಿಕಲ್ ಪೇಂಟ್ ಕೊಟ್ಟು ಅವ್ರ ಕಡೆ ಕೊಟ್ಟು ನೀನೊಂದು ಪೇಂಟ್ ಬರೆಯಪ್ಪ ಸುಮ್ನೆ ಹಿಂಗಂದ್ರೆ MF ಹುಸೇನ್ 10 ಲಕ್ಷ ರೂಪಾಯಿ. MF ಹುಸೇನ್ ಇವಾಗ ರೀಸೆಂಟ್ ಆಗಿ ಇರೋದು. ಈ ಹಳೇದಂತಂದ್ರೆ ಅದಕ್ಕಿಂತ ಮುಂಚೆ ರವಿವರ್ಮ ಆರ್ಟ್ಸ್, ಅದಕ್ಕಿಂತ ಮುಂಚೆ ವಿನ್ಸೆಂಟ್ ವ್ಯಾನ್ ಗಾಗ್, ಈ ತರ ಎಷ್ಟೋ ಜನ ಇದ್ದಾರೆ. ಅಲ್ಲೂ ಆರ್ಟ್ಸ್ ಇತ್ತು, ಅಂದ್ರೆ ಪೇಂಟಿಂಗು ಕಲೆ ಇರ್ತಕ್ಕಂಥದ್ದು ಅಲ್ಲೂ ಇತ್ತು. ಇನ್ನ ಡಾಕ್ಟರ್ಲಿಲ್ವಾ? 100% ಅಲ್ಲ 1000% ಅವಾಗಲೂ ಕೂಡ ಆಯುರ್ವೇದ ಪಂಡಿತರಿದ್ರು ಅಥವಾ ನಾಟಿ ವೈದ್ಯರಿದ್ರು. ಏನೋ ಒಂದು ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಇಂದ ತೆಗೆದು ನಮಗೆ ಅನಾರೋಗ್ಯದಕ್ಕೆ ಮದ್ದು ಕೊಡ್ತಾ ಇದ್ರು. ಇವತ್ತು ಕೂಡ ಅಲೋಪತಿ ಅಂತ ನಾವೇನ್ ಹೇಳ್ತೀವೋ, ಇಟ್ ಈಸ್ ಆಲ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್, ಅನಿಮಲ್ ಎಕ್ಸ್ಟ್ರಾಕ್ಟ್. ನಾವು ಮಾತ್ರ ಏನ್ ತಿಂತೀವೋ ಅದ್ರದ್ದು ಎಲ್ಲ ಒಳಗಡೆ ಇರ್ತಕ್ಕಂಥದ್ದೆಲ್ಲರೂ ಪ್ಲಾಂಟ್ ಎಕ್ಸ್ಟ್ರಾಕ್ಟೇ. ಆದ್ರೆ ಅದರಲ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ನ ಸ್ವಲ್ಪ ಇಂಡ್ಯೂಸ್ ಮಾಡಿ, ಆರ್ಟಿಫಿಷಿಯಲ್ ಅಂತ ಅಂತಾರೆ, ಅಂದ್ರೆ ನೇಚರ್ ಇಲ್ಲದೆ ಇರೋದು ಆಚೆ ಕಡೆ ಇನ್ಫ್ಯೂಸ್ ಮಾಡಿರ್ತಕ್ಕಂಥ ಕೆಲವು ಕೆಮಿಸ್ಟ್ರಿ ನಾವೇನ್ ಮಾಡ್ತೀವಿ, ಆ ಕೆಮಿಸ್ಟ್ರಿ ಆ ಕೆಮಿಕಲ್ ನ ಹಾಕಿ ಒಂದು ಮಾತ್ರೆಗಳನ್ನ ತೆಗೆದು ಅದನ್ನ ಡ್ರಗ್ಸ್ ಅಂತ ಕರಿತೀವಿ ನಾವು. ಆಲ್ ಡ್ರಗ್ಸ್ ಇಫ್ ಯು ಟೇಕ್, ಇಟ್ ಈಸ್ ಪಾರ್ಟ್ ಆಫ್ ಪ್ಲಾನೆಟ್ ಕಿಂಗ್ಡಮ್. ಮ್ಯಾರಿಜುನಾ ಅಂತ ಗೊತ್ತಿದೆ ಎಲ್ಲರಿಗೂ ಕೂಡ. ಆ ಮ್ಯಾರಿಜುನಾ ನಾವು ಅದನ್ನ ಬೆಳೀತಾರೆ, ಓಪಿಯಂ ಅಂತ ಬೆಳೀತಾರೆ. ಈ ಓಪಿಯಂ ಎಲ್ಲ ಕೂಡ ಮತ್ತು ಬರುತ್ತೆ, ಸ್ಮಾಲ್ ಕ್ವಾಂಟಿಟಿಲಿ ಕೆಲವು ಟ್ಯಾಬ್ಲೆಟ್ಸ್ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲೂ ಗಿಡಮೂಲಿಕೆ ಬಂತು, ಆಯುರ್ವೇದ ಬಂತು, ಅಲ್ಲೂ ನಾಟಿ ಔಷಧಿ ಬಂತು, ಎಲ್ಲ ಅದೇನೆ. ಇಟ್ ಈಸ್ ಎ ಟ್ರಾನ್ಸ್ಫಾರ್ಮ್ಡ್ ವಿಚಾರ ಅಷ್ಟೇ. ಸೊ ಈಗ ಕಂಪ್ಯೂಟರ್ಸ್ ಅದೆಲ್ಲ ಬರುತ್ತೆ. ಆವಾಗಿನ ಕೂಡ ನ್ಯಾಯಾಲಯ ಇತ್ತು. ಈ ಒಂದು ಸುಂಕದ ಕಟ್ಟೆ ಅಂತ ಬರುತ್ತಲ್ಲ, ಅಲ್ಲಿ ಸುಂಕ ಕಲೆಕ್ಟ್ ಮಾಡ್ತಾ ಇದ್ರು. ಅಲ್ಲೂ ಡೀಲರ್ ಇದ್ರು, ಕಮಿಷನರ್ ಇದ್ರು, ಕಮಿಷನ್ ಏಜೆಂಟ್ ಇದ್ರು. ಅದಾದ್ಮೇಲೆ ಊರಲ್ಲಿ ಪಂಚಾಯಿತಿ, ಇವತ್ತಿನ ಲಾಯರು, ಇವತ್ತಿನ ಅಡ್ವೊಕೇಟು, ಇವತ್ತಿನ ಜಡ್ಜು. ಒಂದು ವ್ಯವಸ್ಥೆ ಚೇಂಜ್ ಆಗಿದೆ. ಅವತ್ತು ಕೂಡ ಇತ್ತು, ಇವತ್ತು ಇದೆ, ಏನಂತದೇನಿಲ್ಲ. ಅಲ್ಲೂ ಕೂಡ ವ್ಯಾಜ್ಯ 6ನೇ ಮನೆ, ಕಾಯಿಲೆಗೆ 6ನೇ ಮನೆ, ಡಾಕ್ಟರ್ಗೂ 6ನೇ ಮನೆ. ಕಲೆ ವಿಚಾರದಲ್ಲಿ ಅವತ್ತು ಕೂಡ ನಾಟಕಗಳಿತ್ತು, ಡ್ರಾಮಾಗಳಾಡ್ತಾ ಇದ್ರು, ಹಾಡು ಹೇಳ್ತಾ ಇದ್ರು, ಬೆಂಕಿ ಸುತ್ತ ಅದು ಇದು ಬಡ್ಕೊಂಡು ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ರು. ಅಲ್ಲಿರೋರೆಲ್ಲ ಹಿಂಗೆ ಚಪ್ಪಾಳೆ ತಟ್ತಾ ಇದ್ರು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಅಂತ. ಇವತ್ತು ಕೂಡ ನಾವು ಸಿನಿಮಾಗೆ ಹೋಗಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರೆ ಚಪ್ಪಾಳೆ ಹೊಡಿತೀವಿ. ಲಿಟಲ್ ಬಿಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಷ್ಟೇ, ಮೇಜರ್ ಚೇಂಜಸ್ ಏನಿಲ್ಲ. ಟೆಕ್ನಿಕಲಿ ನಾವು ಭೂಮಿಲಿರ್ತಕ್ಕಂಥ ರಿಸೋರ್ಸಸ್ ನ ಹೆಚ್ಚಾಗಿ ಯೂಸ್ ಮಾಡಿದೀವಿ ಅಷ್ಟೇ. ಭೂಮಿಲಿರ್ತಕ್ಕಂಥ ರಿಸೋರ್ಸಸ್ ನ ಯೂಸ್ ಮಾಡಿದೀವಿ. ಆ ರಿಸೋರ್ಸಸ್ ಯೂಸ್ ಮಾಡಿ ಸ್ವಲ್ಪ ಅನುಕೂಲತೆಯನ್ನ ಮಾಡಿದೀವಿ. ಅದು ಬಿಟ್ರೆ ಇನ್ನೇನು ಇಲ್ಲ. ನೀವು ಏನೇ ಪದಾರ್ಥ ಇವತ್ತು ಕ್ಯಾಮ್ರಾದಿಂದ ನೀವು ನೋಡ್ತಾ ಇದ್ದೀರಿ, ನನ್ನ ಪ್ರೋಗ್ರಾಮ್ನ ಈ ಒಂದು ಮೈಕಿಂದ ನೋಡ್ತಾ ಇದ್ದೀರಿ, ಎಲ್ಲ ಭೂಮಿಲಿ ಸಿಕ್ಕಿರೋದೇ ಪದಾರ್ಥಗಳು. ಸೊ ಜ್ಯೋತಿಷ್ಯ ಹಿಂದೆ ಹೇಗೆ ಅಪ್ಲೈ ಆಗ್ತಾ ಇತ್ತು, ಮಾಡರ್ನ್ ಎರಾದಲ್ಲೂ ಸೇಮ್ ಅದೇ ತರ ಒಂದು ರಿಪಿಟೇಷನ್ ಅಲ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅಪ್ಲಿಕೇಬಲ್ ಬಂದಾಗ ಯಾವ್ಯಾವ ಮನೆ ಯಾವ್ಯಾವ್ದಕ್ಕೆ ಅಪ್ಲೈ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಇಲ್ಲಿ ತಗೊಂಡ್ಬರ್ತೀವಿ. ಇನ್ನು ಅದು ಬಿಟ್ರೆ ಇನ್ನ ಜೀವನದಲ್ಲಿ ಅವತ್ತು ಕಷ್ಟ, ಇವತ್ತು ಕಷ್ಟನೇ. ಒಂದ್ ತಿಳ್ಕೊಳ್ಳಿ, ಅವತ್ತು ಮದುವೆ ವಿಚಾರದಲ್ಲಿ ಅಥವಾ ಸಂಬಂಧ ವಿಚಾರದಲ್ಲಿ ಗಲಾಟೆ ಇರುತ್ತೆ. ಆ ಕಾಲದಲ್ಲೂ ಒಡ ಹುಟ್ಟಿದವರು ಜಗಳ ಆಡ್ತಾ ಇದ್ರು. ಆ ಕಾಲದಲ್ಲೂ ಒಬ್ಬರ ಹತ್ರ ದುಡ್ಡಿದ್ರೆ
ಕಿತ್ಕೊಂಡು ಓಡೋಗ್ತಾ ಇದ್ರು. ಆ ಕಾಲದಲ್ಲೂ ಕಳ್ಳರಿದ್ರು, ಈ ಕಾಲದಲ್ಲೂ ಕಳ್ಳರಿದ್ದಾರೆ. ಆ ಕಾಲದಲ್ಲೂ ಕೊಲೆಗಳಾಗ್ತಾ ಇತ್ತು, ಈ ಕಾಲದಲ್ಲೂ ಕೊಲೆಗಳಿದೆ. ಸೊ ಅದೇ ತರ ಆ ಟೈಮಲ್ಲೂ ವಿವಾಹ ವಿಚ್ಛೇದನ ಇತ್ತು, ಆ ಟೈಮಲ್ಲೂ ಕಾಯಿಲೆ ಇತ್ತು, ಈ ಟೈಮಲ್ಲೂ ಕಾಯಿಲೆ ಇದೆ. ಇಷ್ಟೊಂದು ಮೆಡಿಕಲ್ ಅಡ್ವಾನ್ಸ್ ಆದ್ರೂ ಕೂಡ ಕಾಯಿಲೆ ಹೋಗೇ ಇಲ್ವಲ್ರಿ. ಒಂದೇ ಒಂದು ಪಾಯಿಂಟ್ ಇವತ್ತು ನಿಮ್ಗೆಲ್ಲರಿಗೂ ಕಿವಿಗೆ ಆಗ್ತಾ ಇದ್ದೀನಿ. ಇಷ್ಟೊಂದು ಅಡ್ವಾನ್ಸ್ ಆಗಿ ಇಷ್ಟೊಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತಿದ್ದಕ್ಕೆ ಒಂದು ಲಾಸ್ಟ್ ವರ್ಡ್ ಯೂಸ್ ಮಾಡ್ತೀನಿ, ಟೈಮ್ ಇನ್ನೊಂದು ಸ್ವಲ್ಪ ಹೊತ್ತಿದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಮಾಡಿದ್ರು ಕೂಡ ಕಾಯಿಲೆ ಹೋಗಿಲ್ಲ. ಅನೇಕ ಎಕ್ಸರ್ಸೈಸ್ ಮಾಡ್ತೀವಿ, ಅನೇಕ ಗ್ಯಾಡ್ಜೆಟ್ಸ್ ಬಂದಿದೆ, ಅನೇಕ ಶೇಕ್ಸ್ಗಳು, ಡ್ರಿಂಕ್ಸ್ಗಳು, ಔಷಧಿಗಳು, ಅದು ಯಾವುದು ಅದಂತೆ ಇದಂತೆ, ಟಿವಿಲಿ ಅಡ್ವರ್ಟೈಸ್ಮೆಂಟ್, ಇದು ಕುಡಿದು ಅದಾಗುತ್ತೆ, ಅದೇ ಕುಡಿತೀವಿ. ನಾವು ಬಾಂಡೆ ಚೆನ್ನಾಗಿ ತಿಕ್ತಾ ಇದೀವಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಅದು ಕುಡಿದು ಬಾಂಡೆ ಚೆನ್ನಾಗಿ ತಿಕ್ತಾ ಇದೀವಿ ಅಂತೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಮತ್ತೆ ಡಿಸೀಸ್ ಏನು ಚೇಂಜ್ ಆಗಿಲ್ಲ. 40 ವರ್ಷಕ್ಕೆ ಹೋಗೋರು ಇದ್ದಾರೆ, 100 ವರ್ಷಕ್ಕೆ ಹೋಗೋರು ಇದ್ದಾರೆ. ಸೊ ಟೆಕ್ನಾಲಜಿ ಬಂದ ತಕ್ಷಣ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮತ್ತೆ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಟೆಕ್ನಾಲಜಿ ಹಸ್ ನಾಟ್ ಬ್ರಾಟ್ ಎನಿಥಿಂಗ್, ಇಟ್ ಹಸ್ ಬ್ರಾಟ್ ಅಸ್ ಮೋರ್ ಡಿಸೀಸಸ್ ಆಲ್ಸೋ. ಫ್ಲಿಪ್ ಸೈಡ್. ಒಳ್ಳೇದಾಗ್ಲಿ. ಜ್ಯೋತಿಷ್ಯ ರಿಯಲ್ ಇದೆ. ಕರ್ಮ ಪ್ಲಸ್ ಸೈನ್ಸ್ ಇಸ್ ಈಕ್ವಲ್ ಟು ಅಸ್ಟ್ರಾಲಜಿ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ, ನಾನು ದೀಪಕ್ ಉಪಾಧ್ಯಾಯ ಅಂತ. ನಾನು ಜಮಖಂಡಿ ತಾಲೂಕು ತೇರದಾದಿಂದ ಬಂದಿದ್ದೇನೆ. ನಾನು ಹಲವಾರು ವರ್ಷಗಳಿಂದ ನಕ್ಷತ್ರ ನಾಡಿ ಎಂಬ ಈ ಕ್ಲಾಸನ್ನು ಅಟೆಂಡ್ ಮಾಡಬೇಕಂತೇಳಿ ಸರ್ ಲೈವ್ ಕ್ಲಾಸ್ ತೋರ್ತಿದ್ರು ಮೊದಲಿಗೆ ಬೆಳಗಾವಿಯಲ್ಲಿ. ಅಲ್ಲಿ ಮಾಡಬೇಕಂತ ನಾನು ನಿರ್ಧಾರ ಮಾಡಿದ್ದೆ, ಬಟ್ ಆಗ್ತಿದ್ದಿಲ್ಲ. ನಮ್ಮ ಕೆಲಸದ ಒತ್ತಡದಿಂದ ಆಗಿರ್ಬೋದು ಅಥವಾ ಹಾಗೆ ಕೆಲವೊಂದು ತೊಂದರೆಗಳಿಂದ ಇಲ್ಲಿಯವರೆಗೆ ನಾವು ಆ ನಕ್ಷತ್ರ ನಾಡಿಯನ್ನು ಕಲಿಲಿಕ್ಕೆ ಆಗಲಿಲ್ಲ. ಆದರೆ ನಂದು ಅಜಿತ್ ಉಗಾರೆ ಸರ್ ಅವರಿಂದ ನನಗೆ ಈ ನಕ್ಷತ್ರ ನಾಡಿಯಿಂದ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಸರ್ ಕಡೆ ಅಡ್ಮಿಷನ್ ಮಾಡಿದ್ದೇನೆ. ಕಳೆದ ಬೇಸಿಕ್ ಹಾಗೂ ಆಡ್ ಆನ್ ಕ್ಲಾಸನ್ನು ಮಾಡಿ ಈಗ ಅತ್ಯಂತ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನಾಗಲಿ ಅಥವಾ ಈ ತರಗತಿಯನ್ನು ದಿನೇಶ್ ಗುರೂಜಿ ಅವರು ನಮಗೆಲ್ಲ ತಿಳಿಸಿಪಡಿಸಿದ್ದಾರೆ. ಇದು ನಮ್ಮ ಜೀವನದ ಒಂದು ಉನ್ನತ ಸ್ಥಾನಕ್ಕೆ ಇರಲಿಕ್ಕೆ ಒಂದು ಸಹಾಯಕವಾಗಿದೆ. ಇದರಿಂದ ನಾನು ಕೂಡ ಹಲವಾರು ಕೋರ್ಸ್ಗಳನ್ನು ಮಾಡಿದ್ದೆ. ಇದಕ್ಕಿಂತ ಮೊದಲು KP ಆಗಿರ್ಬೋದು ಅಥವಾ ವಾಸ್ತು ಕ್ಲಾಸಸ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಮಾಡಿದ್ದೆ. ಆದರೆ ಈ ತರನಾದಂತಹ ಕ್ಲಾಸ್ಗಳನ್ನು ನಾನು ಹಿಂದೆ ಕಂಡಿರಲಿಲ್ಲ. ಈಗ ಅತ್ಯಂತ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಗುರೂಜಿಯವರು ನಮಗೆಲ್ಲ ಕಲಿಸಿಕೊಟ್ಟಿದ್ದಾರೆ. ಇದನ್ನು ಸದುಪಯೋಗಪಡಿಸಿಕೊಂಡು ನಾವು ಇನ್ನೂ ಜೀವನದ ಉದ್ದಕ್ಕೂ ನಮ್ಮ ಜೀವನವನ್ನು ಅತ್ಯಂತ ಸೂಕ್ತ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಬಹುದು ಅಂತ ಹೇಳಿ ಈ ಒಂದು ಕ್ಲಾಸಿಂದ ನಾವು ಅರಿತುಕೊಂಡಿದ್ದೇವೆ. ಅದೇ ರೀತಿಯಾಗಿ ಕುಂಡ್ಲಿ ಪ್ರೊಡಿಕ್ಷನ್ ಇರ್ಬೋದು ಅಥವಾ ಕುಂಡ್ಲಿಯಲ್ಲಿ ಬರುವಂತಹ ಗ್ರಹಗತಿಗಳ ಮಾಹಿತಿ ಇರ್ಬೋದು ಅಥವಾ ದಶಾಭುಕ್ತಿ ಇರ್ಬೋದು, ಅಂತರ್ದಶೆಯಲ್ಲಿ ಯಾವ ರೀತಿಯಾದಂತಹ ನಮ್ಮ ಸಮಯವನ್ನು ನಾವು ಊಹೆ ಮಾಡ್ಕೋಬಹುದು ಇರ್ಬೋದು, ಇವೆಲ್ಲವೂ ಕೂಡ ದಿನೇಶ್ ಗುರೂಜಿ ಅವರು ನಾವು ಅತ್ಯಂತ ಸೂಕ್ತ ರೀತಿಯಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೇಳ್ತಾರೆ, ಒಂದಕ್ಷರ ಕಲಿಸಿದ ಆತನ ಗುರು ಅಂತ. ಅಂತಹ ಗುರೂಜಿಯವರು ನಮಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರು ಗುರುವಿಗೆ ಗುರುವಾಗಿ ಇನ್ನಷ್ಟು ಕಾಲ ನಮ್ಮಂತಹ ಶಿಷ್ಯಂದರಿಗೆ ತರಗತಿಗಳನ್ನು ಮಾಹಿತಿಗಳನ್ನು ಕೊಡ್ತಾ ಅವರು 100 ವರ್ಷ ಬಾಳಲಿ ಅಂತೇಳಿ ಅವರಲ್ಲಿ ನಾನು ತಮ್ಮಲ್ಲಿ ಎಲ್ಲ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮಸ್ಕಾರ.